ಅವರೆಕಾಳಿನ ಸೀಸನ್ ಅಲ್ಲಿ ಅವರೆಕಾಳಿನ ವಡೆ ಮಾಡ್ಲಿಲ್ಲ ಅಂದ್ರೆ ಹೇಗೆ ಅಲ್ವಾ? ಇವತ್ತು ಅವರೆಕಾಳಿನ ವಡೆ ಯಾವ ರೀತಿ ಮಾಡುದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸಂಜೆ ಸ್ನಾಕ್ಸ್ ಟೈಮ್ಗೆ ಟೀ ಕಾಫಿ ಜೊತೆಲಿ ತಿಂತಾ ಇದ್ರೆ ವಾವ್, ಅದ್ರ ಟೇಸ್ಟೇ ಬೇರೆ. ಹಾಗೆ ಊಟದ ಜೊತೆಲಿ ಸೈಡ್ ಡಿಶ್ ಆಗಿ ಕೂಡ ಈ ಅವರೆಕಾಳು ವಡೆನ ಮಾಡ್ಕೊಳ್ಬಹುದು. ಈ ಅವರೆಕಾಳು ವಡೆ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಅವರೆಕಾಳು ವಡೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದ್ ಮಿಕ್ಸಿ ಜಾರಿಗೆ 3-4 ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಹಾಕೊಂಡಿದೀನಿ. ನೀವು ನಿಮ್ಮ ಖಾರನ ನೋಡ್ಕೊಂಡು ಚಿಲ್ಲಿನ ಹಾಕೊಳ್ಳಿ. 1 ಟೀ ಸ್ಪೂನ್ ಜೀರಿಗೆ, 1 ಇಂಚು ತುರಿದಿರೋ ಶುಂಠಿನ ಹಾಕೊಳ್ಬೇಕು. 1 ರೌಂಡ್ ಮಿಕ್ಸಿ ಮಾಡ್ಕೊಳ್ಳಿ. ಚಿಲ್ಲಿ ಎಲ್ಲ ಸ್ವಲ್ಪ ಗ್ರೈಂಡ್ ಆಗ್ಲಿ. ಅದಾದ್ಮೇಲೆ ಅದೇ ಮಿಕ್ಸಿ ಜಾರಿಗೆ 1 ಬೌಲ್ ಆಗುವಷ್ಟು ಅವರೆಕಾಳನ್ನ ತಗೊಂಡಿದೀನಿ. ಅದನ್ನ ಮಿಕ್ಸಿ ಮಾಡ್ಕೊಳ್ಬೇಕು. ಎಲ್ಲಾನು ಒಂದೇ ಸರಿ ಮಿಕ್ಸಿ ಮಾಡೋಕ್ ಆಗದಿದ್ರೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಅವರೆಕಾಳನ್ನ ಒಂದು ಬೌಲಿಗೆ ಹಾಕೊಳ್ಬೇಕು. ಒಂದು ಮಿಕ್ಸಿಂಗ್ ಬೌಲಿಗೆ ಅವರೆಕಾಳನ್ನ ಹಾಕೊಳ್ತಾ ಇದ್ದೀನಿ. ಅವರೆಕಾಳನ್ನ ಹಾಕೊಂಡಾದ್ಮೇಲೆ ಒಂದು ಬಿಗ್ ಸೈಜ್ ಆನಿಯನ್ನ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಬೇಕು. ಅರ್ಧ ಕಪ್ ಆಗುವಷ್ಟು ಕಟ್ ಮಾಡಿರೋ ಸಬ್ಬಸಿಗೆ ಸೊಪ್ಪನ್ನ ಹಾಕೊಂಡಿದೀನಿ. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ಅರ್ಧ ಕಪ್ ಆಗುವಷ್ಟು ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದೀನಿ. 8-10 ಕರಿಬೇವಿನ ಎಲೆಗಳನ್ನ ಕಟ್ ಮಾಡ್ಬಿಟ್ಟು ಹಾಕೊಳ್ಬೇಕು. ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಸಾಲ್ಟ್ ಅನ್ನ ಹಾಕೊಳ್ಳಿ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್ ಅನ್ನ ಹಾಕೊಳ್ಬೇಕು. ಅರ್ಧ ಟೀ ಸ್ಪೂನ್ ಪೌಡರ್ ಹಿಂಗನ್ನ ಹಾಕೊಂಡಿದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು, ನಾವು ಬಜ್ಜಿ ಬೋಂಡಗಳಿಗೆ ಏನ್ ಯೂಸ್ ಮಾಡ್ತೀವಲ್ಲ ಅದೇ ಕಡಲೆ ಹಿಟ್ಟನ್ನ ಹಾಕೊಂಡಿದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಬೇಕು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ವಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ನೀರೇನು ಹಾಕೊಂಡಿಲ್ಲ, ನೀರೇನು ಹಾಕೊಳ್ಳೋದು ಬೇಡ. ಹಾಗೇನೆ ಚೆನ್ನಾಗಿ ಕಲಿಸ್ಕೊಳ್ಳಿ. ನಾವು ಹಾಕಿರುವ ಇಂಗ್ರೀಡಿಯೆಂಟ್ಸು ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ವಡೆಗಳನ್ನ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ವಡೆಗಳನ್ನ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಉಂಡೆನ ತಗೊಂಡು ಕೈ ಮೇಲಿಟ್ಟು ಪ್ರೆಸ್ ಮಾಡ್ಕೊಳ್ಬೇಕು. ಈ ರೀತಿ ವಡೆನ ರೆಡಿ ಮಾಡ್ಕೊಳ್ಬೇಕು. ಈಗ ಮಾಡ್ಕೊಂಡಿರೋ ವಡೆನ ಬೇಯಿಸ್ಕೊಳ್ಳೋಣ. ಒಂದ್ ಪಾತ್ರೆಯಲ್ಲಿ ಆಯಿಲ್ ಬಿಸಿ ಮಾಡ್ಕೊಳ್ಳೋಣ. ಆಯಿಲ್ ಬಿಸಿ ಮಾಡ್ಕೊಂಡಾದ್ಮೇಲೆ ನಿಧಾನಕ್ಕೆ ನಾವು ಮಾಡ್ಕೊಂಡಿರೋ ವಡೆನ ಒಂದೊಂದಾಗಿ ಆಯಿಲಿಗೆ ಬಿಟ್ಬೇಕು. ಆಯಿಲಿಗೆ ವಡೆಗಳನ್ನ ಬಿಟ್ಟಾದ್ಮೇಲೆ ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ನೀವು ಇದನ್ನ ಬೇಯಿಸ್ಕೊಳ್ಬೇಕು. ಅವರೆಕಾಳು ಆಗಿರೋದ್ರಿಂದ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಸ್ವಲ್ಪ ಪೇಷನ್ಸ್ ಇಂದ ಬೇಯಿಸ್ಕೊಳ್ಳಿ. ವಡೆನ ಬಿಟ್ಟ ತಕ್ಷಣನೇ ತಿರ್ಸಿ ಹಾಕೊಳ್ಳೋದು ಅದೆಲ್ಲ ಮಾಡ್ಬೇಡಿ. ವಡೆನ ಬಿಟ್ಟು ಸ್ವಲ್ಪ ಹೊತ್ತು ಹಾಗೇನೆ ಬೇಯಲಿಕ್ಕೆ ಬಿಡ್ಬೇಕು. 3 ನಿಮಿಷ ಹಾಗೇನೆ ಬಿಡ್ಬೇಕು. ಅದಾದ್ಮೇಲೆ ನಿಧಾನಕ್ಕೆ ತಿರ್ಸಿ ಹಾಕೊಳ್ಬೇಕು. ಅಲ್ಲಿವರೆಗೂ ವಡೆನ ಟಚ್ ಮಾಡಬೇಡಿ. ವಡೆನ ತಿರ್ಸಿ ಹಾಕಿ ಲೈಟ್ ಆಗಿ ಬ್ರೌನ್ ಕಲರ್ ಬರಬೇಕು. ಅಲ್ಲಿವರೆಗೂ ನೀವು ಇದನ್ನ ಬೇಯಿಸ್ಕೊಳ್ಬೇಕು. ವಡೆನ ಆಗಾಗ ತಿರ್ಸಿ ಹಾಕೊಳ್ತಾ ಎಲ್ಲ ಕಡೆ ಚೆನ್ನಾಗಿ ಬೇಯೋ ರೀತಿ ಬೇಯಿಸ್ಕೊಳ್ಬೇಕು. ಯಾರೆಲ್ಲ ಇನ್ನು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿಲ್ಲ, ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ನೋಡಿ, ಈಗ ಅವರೆಕಾಳಿನ ವಡೆ ಕಲರ್ ಚೇಂಜ್ ಆಗ್ತಾ ಬಂದಿದೆ. ಈ ರೀತಿ ಲೈಟ್ ಆಗಿ ಬ್ರೌನ್ ಕಲರ್ ಬಂದ್ರೆ ಇದು ಬೆಂದಿದೆ ಅಂತ. ಇದನ್ನ ಇವಾಗ ತಕ್ಕೊಳ್ಳೋಣ. ಟೇಸ್ಟಿಯಾದ ಅವರೆಕಾಳಿನ ವಡೆ ರೆಡಿ ಆಗಿದೆ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.